ಕುಷ್ಕ ರೆಡಿಗೆ ಆಯ್ತು ನೋಡ್ರೆ. ಅಂದ್ರೆ ನಂಗೆ ಯಾವಾಗನ ಬೆಮ್ಮೆದಂದು ನಾನೇ ಕಿಚನಾಗ ಬಂದು ಕುಷ್ಕ ರೆಡಿ ಮಾಡಿಂತೀನಿ. ಇದ್ರ ಜೊತೆಗೆ ಹಂಗೆ ಒಂದು ಕೋಲ್ಮಟ್ಟೆ ಹಾಕ್ಯಂದು ಮೊಸರು ಬಜ್ಜಿ ಹಾಕಿ ತಿಂದ್ರೆ ಸೂಪರ್ಗೆ ಐತದೆ. ಈ ಕುಷ್ಕ ಮಾಡೋಕೆ ಶಾನಾ ಬಾದ್ ಬೀಳೋಷ್ಟೇನಿಲ್ಲ, ಆರಾಮ್ಗ ಮಾಡಬಹುದು. ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡಿ ನೋಡ್ತಾ ಇದ್ನಿ, ಅಂದ್ರೆ ನೀವು ಯಾವಾಗನ ಮಾಡಿ ತಿನ್ಲಿ ಅಂತೇಳಿ. ಇದು ಹೆಂಗ್ ರೆಡಿ ಮಾಡೋದು ಅಂದ್ರೆ ಫಸ್ಟ್ 2 ಸ್ಪೂನ್ ಎಣ್ಣೆ 2 ಸ್ಪೂನ್ ತುಪ್ಪ ಹಾಕಿಬೇಕು. ಅದಾದ್ನಂಕ ಚಕ್ಕೆ, ಏಲಕ್ಕಿ, ಮರಾಠಿ ಮೊಗ್ಗು, ಪಲಾವ್ ಎಲೆ ಎಲ್ಲ ಹಾಕಿಂದು ಸ್ವಲ್ಪ ಕಲಿಕ್ಬೇಕು. ಎಷ್ಟೊತ್ತು ಕಲಿಕ್ಬೇಕು ಅಂದ್ರೆ ಯಾವ ಐಟಮ್ ಅನ್ನ ಹಾಕ್ಲಿ ಅದ್ರ ಹಸಿ ವಾಸನೆ ಹೋಗೋ ಗಂಟ ಕಲಿಕ್ಬೇಕು. ಈರುಳ್ಳಿ ಹಾಕಿದಾದ್ನಂಕ ಖಾರ ಪುಡಿ, ಅದ್ರ ಜೊತೆಗೆ ಮೆಣಸ್ಕಾಯಿ ಅಷ್ಟೇ ಕಟ್ ಮಾಡಿ ಹಾಕಿಬೇಕು. ಅಂದ್ರೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿದ್ರೆ. ಅದಾದ್ನಂಕ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನ ಹಾಕಿದ್ರೆ ಗುಮ್ಮಲ್ ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ಕಲಿಕ್ರೆ. ಅದಾದ್ನಂಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರೆ, ಅದು ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಕಲಿಕಿದ್ದು ಉಪ್ಪು ಹಾಕ್ಬಿಟ್ರೆ, ಅಂದ್ರೆ ನಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟೇ ಹಾಕಿದ್ರೆ ಉಪ್ಪು. ತಿರ್ಗಾ ಮೊಸರು ಹಾಕ್ರೆ. ಅದಾದ್ನಂಕ ಅದ್ರ ಜೊತೆಗೆ ಅರಿಶಿನ ಪುಡಿ ಹಾಕ್ಯಂದು ತಿರ್ಗಾ ಅದ್ರ ಜೊತೆಗೆ ಹಂಗೆ ಗರಂ ಮಸಾಲಾ ಪುಡಿ ಹಾಕ್ಬಿಟ್ರೆ, ಇವೆಲ್ಲ ಹಾಕಿದ್ದಾದ್ನಂಕ ಲಾಸ್ಟ್ ಆಗ ಟೊಮೊಟೊ ಹಾಕ್ರೆ. ನೋಡ್ರಿ ಟೊಮೊಟೊ ಹಿಂಗ್ ಕಟ್ ಮಾಡಿ ಅಂದ್ರೆ ಚೆನ್ನಾಗಿರ್ತದೆ ನೋಡೋಕ. ಚೆನ್ನಾಗೆಲ್ಲ ಕಲಿಸಿಬಿಟ್ಟಿದ್ದೆ. ಅದಾದ್ನಂಕ ನೀರ್ ಹಾಕ್ರೆ. ನೀವು ಅಕ್ಕಿ ಎಷ್ಟು ಲೋಟ ಹಾಕ್ತಿರೋ ಅದ್ರ 2ರಷ್ಟು ನೀರ್ ಹಾಕ್ರೆ ಸರೋಗ್ತದೆ. ನೀಟ್ಗೆ ಎಲ್ಲ ಕಲಿಕ್ ಬಿದ್ದೆ. ಅದ್ರ ಜೊತೆಗೆ ಅಕ್ಕಿ ಹಾಕ್ಬೇಕು. ಅಕ್ಕಿ ಹಾಕಿದ್ದಾದ್ನಂಕ ಕುಕ್ಕರ್ ಮುಚ್ಚಿ ಒಂದು ಸ್ವಲ್ಪ ತಿದ್ನಂಕ ಫಸ್ಟ್ ವಿಜಿಲ್ ಅಂದ್ರೆ ಒಂದು ವಿಜಿಲ್ ಬಂದ್ರೆ ಸಾಕು, ಆಫ್ ಮಾಡಿ ಹಾಕ್ಬೇಕು. ಆಫ್ ಮಾಡಿದ್ದಾದ್ನಂಕ ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ನೋಡ್ರಿ ಹಿಂಗಿರ್ತದೆ. ನೀಟ್ಗೆ ಕಲಿಕಿದ್ರೆ ನೋಡ್ರಿ ಎಷ್ಟು ಚೆನ್ನಾಗದ. ಎಲ್ಲ ಒಂದು ಅರ್ಧ ಗಂಟೆಗೆ ರೆಡಿ ಆಗೋತದೆ. ತಿನ್ನೋಕಂತೂ ಸೂಪರ್ ಆಗೈತದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಸರಿನಾ? ಬಾಯ್.